ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಕಾಳುಮೆಣಸಿನ ಕೃಷಿಯು ಒಂದು ಲಾಭದಾಯಕ ಕೃಷಿಯಾಗಿದ್ದು, ಇವಾಗ ಬಹಳಷ್ಟು ಜನರು ಹೆಚ್ಚಿನ ಸಾಂದ್ರತೆಯ ಕಾಳುಮೆಣಸಿನ ಕೃಷಿಯನ್ನು ಮಾಡುತ್ತಾರೆ. ಈ ರೀತಿಯ ಕೃಷಿಯನ್ನು ಮಾಡಲು ಬಯಸುವವರು ಕಾಳುಮೆಣಸು ಬೆಳೆಯುವ ಜಾಗದಲ್ಲಿ ಲೈನ್ ಮಾರ್ಕಿಂಗ್ ಮಾಡಿ, ಅಂದರೆ ಗಿಡ ನೆಡುವ ಸಾಲನ್ನು ಮಾರ್ಕ್ ಮಾಡಿ, ಅವುಗಳ ಮಧ್ಯೆ ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಚರಂಡಿಯನ್ನು ಮಾಡಬೇಕು. ಈ ರೀತಿಯ ಚರಂಡಿಯನ್ನು ಮಾಡುವುದರಿಂದ ಮಳೆಗಾಲದಲ್ಲಿ ಹೆಚ್ಚಿನ ನೀರು ಈ ಜಾಗದಲ್ಲಿ ನಿಲ್ಲದೆ ಚರಂಡಿಯ ಮೂಲಕ ಹರಿದು ಹೋಗುತ್ತದೆ. ಕಾಳುಮೆಣಸಿನ ಬಳ್ಳಿಯ ಬೇರುಗಳು ತುಂಬ ಆಳವಾಗಿ ಹೋಗುವುದಿಲ್ಲ. ಆದ್ದರಿಂದ ಮಳೆಗಾಲದಲ್ಲಿ ಹೆಚ್ಚಿನ ನೀರು ನಿಂತರೆ ಮೆಣಸಿನ ಬಳ್ಳಿಯ ಬೇರುಗಳು ಕೊಳೆತು ಕೊಳೆ ರೋಗ ಬರುತ್ತದೆ, ಬಳ್ಳಿಗಳೆಲ್ಲ ಸಾಯುತ್ತದೆ. ಇವುಗಳನ್ನು ತಪ್ಪಿಸಲು ಮರೆಯದೆ ಕಾಳುಮೆಣಸನ್ನು ನೆಡುವ ಮೊದಲು ಲೈನ್ ಮಾರ್ಕಿಂಗ್ ಆದ ತಕ್ಷಣ ಚರಂಡಿಯನ್ನು ಮಾಡಬೇಕು. ಈ ರೀತಿಯ ಚರಂಡಿ ಮಾಡುವುದರಿಂದ ಮಳೆಗಾಲದಲ್ಲಿ ಬರುವ ಹೆಚ್ಚಿನ ನೀರು ಚರಂಡಿಯ ಮೂಲಕ ಹರಿದು ಹೋಗುತ್ತದೆ. ಮೆಣಸಿನ ಬಳ್ಳಿಯ ಬುಡದಲ್ಲಿ ಹೆಚ್ಚಿನ ನೀರು ನಿಲ್ಲುವುದಿಲ್ಲ. ಹಾಗಾಗಿ ಸಮತಟ್ಟಾದ ಜಾಗದಲ್ಲಿ ಕಾಳುಮೆಣಸಿನ ಕೃಷಿಯನ್ನು ಮಾಡಲು ಬಯಸುವವರು ಮರೆಯದೆ ಮೆಣಸಿನ ಬಳ್ಳಿಗಳ ಮಧ್ಯದಲ್ಲಿ ನೀರು ಹರಿದು ಹೋಗುವಂತೆ ಚರಂಡಿಯ ವ್ಯವಸ್ಥೆಯನ್ನು ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು. ಥ್ಯಾಂಕ್ ಯು.